ಪಶ್ಚಿಮ ಬಂಗಾಳದಲ್ಲಿ ಇವತ್ತು ರಾಮೇಶ್ವರಂ ಕೆಫೆ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಬ್ಬರನ್ನ ವಶಕ್ಕೆ ಪಡೆದರು ಎನ್ಐಎ ಅಧಿಕಾರಿಗಳು. ವಶಕ್ಕೆ ಪಡೆದ ನಂತರದಲ್ಲಿ ಅವರನ್ನ ಅಲ್ಲಿನ ಸ್ಥಳೀಯ ನ್ಯಾಯಾಲಯದ ಮುಂದೆ ಹಾಜರುಪಡಿಸಲಾಯಿತು ಕೂಡ. ಆ ಕ್ಷಣದ ಎಕ್ಸ್ಕ್ಲೂಸಿವ್ ವರದಿಯನ್ನ ಬಿತ್ತರಿಸಿದ್ದು ಕೂಡ ರಿಪಬ್ಲಿಕ್ ಕನ್ನಡವೇ ಮೊದಲು. ರಾಮೇಶ್ವರಂ ಕೆಫೆ ಬ್ಲಾಸ್ಟ್ಗೆ ಸಂಬಂಧಪಟ್ಟ ಇಬ್ಬರ ಬಂಧನ, ಆ ಇಬ್ಬರನ್ನ ಕೂಡ ಕೋರ್ಟ್ ಮುಂದೆ ಹಾಜರುಪಡಿಸಲಾಗಿತ್ತು. ಆ ಸಂದರ್ಭದ ಎಕ್ಸ್ಕ್ಲೂಸಿವ್ ದೃಶ್ಯಗಳು ರಿಪಬ್ಲಿಕ್ ಕನ್ನಡದಲ್ಲಿ ಮೊದಲು ಪ್ರಸಾರವಾಗಿತ್ತು. ಪಶ್ಚಿಮ ಬಂಗಾಳದಲ್ಲಿ ಇಬ್ಬರು ಬಾಂಬರ್ಗಳನ್ನು ಅರೆಸ್ಟ್ ಮಾಡಿ ಇಬ್ಬರನ್ನ ಕೂಡ ವೈದ್ಯಕೀಯ ಪರೀಕ್ಷೆಗೆ ಕರ್ಕೊಂಡು ಹೋಗಲಾಯಿತು. ಅದಾದ ನಂತರದಲ್ಲಿ ಪಶ್ಚಿಮ ಬಂಗಾಳದ ಮಿಘಾ ಆಸ್ಪತ್ರೆಯಲ್ಲಿ ನಡೆದದ್ದು ವೈದ್ಯಕೀಯ ಪರೀಕ್ಷೆ. ಅದಾದ ನಂತರದಲ್ಲಿ ಜೈಲಿಗೆ ಆರೋಪಿಗಳನ್ನ ಶಿಫ್ಟ್ ಮಾಡಲಾಯಿತು. ಆ ಸಂದರ್ಭದ ದೃಶ್ಯವನ್ನ ನೀವೀಗ ಗಮನಿಸ್ತಾ ಇದ್ದೀರಿ. ಪಶ್ಚಿಮ ಬಂಗಾಳದಲ್ಲಿ ಇಬ್ಬರು ಬಾಂಬರ್ಗಳನ್ನ, ಇನ್ಫ್ಯಾಕ್ಟ್ ಬಾಂಬ್ ಇಟ್ಟವನೊಬ್ಬ, ಅದರ ಹಿಂದೆದ್ದ ಮಾಸ್ಟರ್ ಮೈಂಡ್ ಮತ್ತೊಬ್ಬ, ಇಬ್ಬರನ್ನ ಅರೆಸ್ಟ್ ಮಾಡಿ ಆ ನಂತರದಲ್ಲಿ ಇಬ್ಬರನ್ನ ಕೂಡ ವೈದ್ಯಕೀಯ ಪರೀಕ್ಷೆಗೆ ಹಾಜರುಪಡಿಸಲಾಯಿತು. ಅಬ್ದುಲ್ ತಹಾ ಹಾಗೆ ಶಾರ್ಜೆಬ್ ಇಬ್ಬರನ್ನ ಕೂಡ ಪಶ್ಚಿಮ ಬಂಗಾಳದಲ್ಲಿ ಇವತ್ತು ಅರೆಸ್ಟ್ ಮಾಡಲಾಗಿತ್ತು. ಇಬ್ಬರನ್ನ ಕೂಡ ಎನ್ಐಎ ವಿಶೇಷ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ರು ತನಿಖಾಧಿಕಾರಿಗಳು. ನಾಳೆ ಬಹುತೇಕ ಇಬ್ಬರನ್ನ ಕೂಡ ಬೆಂಗಳೂರಿಗೆ ಕರೆತರೋ ಸಾಧ್ಯತೆ ಇದೆ. ಪ್ರಕರಣ ಎಲ್ಲಿ ನಡೆದಿರುತ್ತೆ ಅಲ್ಲಿಗೆ ಅವರನ್ನ ಹಸ್ತಾಂತರ ಮಾಡಲಾಗುತ್ತೆ. ಇಲ್ಲಿ ಆ ಬ್ಲಾಸ್ಟ್ ನಡೆದ ಜಾಗಕ್ಕೂ ಕೂಡ ಕರ್ಕೊಂಡು ಹೋಗಬೇಕಾಗತ್ತೆ. ಸ್ಥಳ ಮಹಜರ್, ಅದು ಕೂಡ ಫಾರ್ಮಲ್ ಪ್ರೊಸೀಜರ್. ಹೀಗಾಗಿ ಕುಂದಲಹಳ್ಳಿಯ ರಾಮೇಶ್ವರಂ ಕೆಫೆ ಈಗ ಆಲ್ರೆಡಿ ಅದೇನು ಈ ಬಾಂಬ್ ಬ್ಲಾಸ್ಟ್ನ ನಂತರದಲ್ಲಿ ರಿಓಪನ್ ಆಗಿದೆ, ತನ್ನ ಸಹಜ ಕಾರ್ಯ ಚಟುವಟಿಕೆಯನ್ನ ಮುಂದುವರಿಸ್ಕೊಂಡು ಹೋಗ್ತಾ ಇದೆ. ಅಲ್ಲಿಗೆ ಅವರಿಬ್ಬರನ್ನ ಬಹುತೇಕ ಸ್ಪಾಟ್ ಮಹಜರ್ನ ಸಂದರ್ಭದಲ್ಲಿ ಕರ್ಕೊಂಡು ಹೋಗೋ ಸಾಧ್ಯತೆ. ಹಾಗೆ ಇಲ್ಲಿನ ನ್ಯಾಯಾಲಯದಲ್ಲಿ ಇವರ ಕೇಸ್ಗೆ ಸಂಬಂಧಪಟ್ಟಂತೆ ಒಂದಷ್ಟು ವಿಚಾರಣೆಗಳು ಕೂಡ ಆಗೋದಿದೆ. ಹೀಗಾಗಿ ಇವತ್ತು ಅಥವಾ ನಾಳೆ ಬೆಂಗಳೂರಿಗೆ ಇಬ್ಬರನ್ನ ಕೂಡ ಕರೆತರುವ ಸಾಧ್ಯತೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ನಾಗರಾಜ್ ನೀಡ್ತಾ ಹೋಗ್ತಾರೆ. ನೇರ ಸಂಪರ್ಕದಲ್ಲಿ ನಾಗರಾಜ್, ಸದ್ಯಕ್ಕೆನೆಲ್ಲ ಪ್ರೊಸೀಜರ್ಗಳು ನಡೀತಾ ಇದೆ, ಎಲ್ಲಿದ್ದಾರೆ ಈ ಇಬ್ಬರು ಏನು ಅರೆಸ್ಟ್ ಆಗಿರುವ ಶಂಕಿತ ಬಾಂಬರ್ಗಳು, ನಂತರದಲ್ಲೇನು ಬೆಂಗಳೂರಿಗೆ ಯಾವಾಗ ಕರ್ಕೊಂಡು ಬರೋ ಸಾಧ್ಯತೆ? ಸ್ಮಿತಾ, ಏನು ಕೋಲ್ಕತ್ತಾ ಎನ್ಐಎ ವಿಶೇಷ ನ್ಯಾಯಾಲಯಕ್ಕೆ ಈಗ ಇಬ್ಬರು ಆರೋಪಿಗಳನ್ನು ಎನ್ಐಎ ಅಧಿಕಾರಿಗಳು ಹಾಜರುಪಡಿಸಿ ನ್ಯಾಯಾಧೀಶರ ಎದುರು ಟ್ರಾನ್ಸಿಸ್ಟ್ ವಾರೆಂಟ್ಗೆ ಮನವಿಯನ್ನು ಸಲ್ಲಿಸಿರ್ತಕ್ಕಂಥದ್ದು. ಇನ್ನೇನು ಲಭ್ಯ ಆಗ್ತಾ ಇರೋ ಮಾಹಿತಿಗಳ ಪ್ರಕಾರ ಇನ್ನು ಸ್ವಲ್ಪ ಹೊತ್ತಿನಲ್ಲೇ ನ್ಯಾಯಾಧೀಶರಿಂದ ಒಂದು ಟ್ರಾನ್ಸಿಸ್ಟ್ ವಾರೆಂಟ್ಗೆ ಅನುಮತಿ ಸಿಗುತ್ತೆ. ಅದಾದ ಬಳಿಕ ಇವತ್ತು ರಾತ್ರಿಯೇ ಅವರನ್ನು ಬೆಂಗಳೂರಿಗೆ ಕರೆದುಕೊಂಡು ಬರಲಾಗುತ್ತೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇರ್ತಕ್ಕಂಥದ್ದು. ಅಲ್ಲಿಂದ ಇಲ್ಲಿಗೆ ಕರೆದುಕೊಂಡು ಬಂದ ನಂತರ ಏನು ಈಗ 4 ಗಂಟೆ ಸುಮಾರಿಗೆ ಅವರನ್ನು ನ್ಯಾಯಾಧೀಶರ ಎದುರು ಹಾಜರುಪಡಿಸಿರೋದ್ರಿಂದ 24 ಗಂಟೆ ಅಂದರೆ ನಾಳೆ ಸಂಜೆ 4 ಗಂಟೆವರೆಗೂ ಕಾಲಾವಕಾಶ ಇರುತ್ತೆ ಎನ್ಐಎ ಅಧಿಕಾರಿಗಳಿಗೆ ಇಲ್ಲಿಯ ಸ್ಥಳೀಯ ನ್ಯಾಯಾಧೀಶರ ಎದುರು ಹಾಜರುಪಡಿಸಲಿಕ್ಕೆ. ಹಾಗಾಗಿ ನಾಳೆ ಬೆಂಗಳೂರಿನ ಸಿಟಿ ಸಿವಿಲ್ ಕೋರ್ಟ್ ಆವರಣದಲ್ಲಿರ್ತಕ್ಕಂಥ ಎನ್ಐಎ ವಿಶೇಷ ನ್ಯಾಯಾಲಯದ ನ್ಯಾಯಾಧೀಶರ ಎದುರು ಈ ಇಬ್ಬರು ಆರೋಪಿಗಳನ್ನು ಹಾಜರುಪಡಿಸಿ ಹೆಚ್ಚಿನ ಕಸ್ಟಡಿಗೆ ಪಡೆದುಕೊಳ್ಳುವಂಥದ್ದು ಒಂದು ಕಡೆ. ಆದರೆ ಈಗ ಈ ಆರೋಪಿಗಳನ್ನು ಕಸ್ಟಡಿಗೆ ಪಡೆದುಕೊಂಡ ನಂತರ ಮೊದಲನೇದಾಗಿ ರಾಮೇಶ್ವರ ಕೆಫೆ ಸ್ಫೋಟಕ್ಕೆ ಸಂಬಂಧಿಸಿದಂತೆ ಹಲವು ವಿಚಾರಗಳಿಗೆ ಸಂಬಂಧಿಸಿದಂತೆ ಸ್ಥಳ ಮಹಜರು ಮಾಡುವ ಅವಶ್ಯಕತೆ ಇರತಕ್ಕಂಥದ್ದು. ಒಂದು ಕಡೆ ಏನು ಈ ಇಬ್ಬರು ಆರೋಪಿಗಳು ಬಾಂಬನ್ನು ತಯಾರು ಮಾಡಿದ್ರು, ಅಂದರೆ ಬಾಂಬನ್ನು ತಯಾರು ಮಾಡ್ಕೊಂಡಿದ್ದಂಥ ಜಾಗ, ಜೊತೆಗೆ ಇದಕ್ಕೆ ಬೇಕಾದಂಥ ರಾ ಮೆಟೀರಿಯಲನ್ನು ಈಗಾಗಲೇ ಏನು ಕಳಸ ಮೂಲದ ಮುಜಾಮಿಲ್ ಶರೀಫ್ ಬಂಧಿತನಾಗಿದ್ದಾನೆ, ಆತ ಎಲ್ಲಿಂದ ತಂದುಕೊಟ್ಟಿದ್ದ, ಆತನ ಒಟ್ಟಿಗೆ ಇವರನ್ನು ಇಟ್ಟು ವಿಚಾರಣೆ ಮಾಡುವಂಥ ಪ್ರಕ್ರಿಯೆ ಆಗುವಂಥದ್ದು. ಜೊತೆಗೆ ಈ ಒಂದು ಬ್ಲಾಸ್ಟ್ ನಡೆದಿದ್ದಂಥ ಜಾಗ ರಾಮೇಶ್ವರ ಕೆಫೆ ಏನಿದೆ ಅಲ್ಲಿ ಹೋಗಿ ಇವರುಗಳ ಮಹಜರ್ ಮಾಡಿಸುವಂಥದ್ದು ಒಂದು ಭಾಗ. ಆದರೆ ಇದಲ್ಲದೆ ಈ ಇಬ್ಬರು ಆರೋಪಿಗಳು 4 ವರ್ಷದಿಂದ ಎನ್ಐಎ ವಾಂಟೆಡ್ ಲಿಸ್ಟ್ ಸಂಪರ್ಕದಲ್ಲಿ ಮತ್ತಷ್ಟು ಅಪ್ಡೇಟ್ಸ್ ಇದೆ ನಾಗರಾಜ್.